ತುಮಕೂರು ಜಿಲ್ಲೆಯ ಮತ್ತೊಂದು ವಿಧಾನಸಭಾ ಕ್ಷೇತ್ರ ಮಧುಗಿರಿ ಏನಾಗಬಹುದು ಈ ಬಾರಿ ನೋಡ್ತಾ ಬರೋಣ ನಾವು. ಮಧುಗಿರಿ ಡಿಸೈಡಿಂಗ್ ಫ್ಯಾಕ್ಟರ್ಸ್ ಏನೇನು, ಜಾತಿವಾರ ಲೆಕ್ಕಾಚಾರ ಹೇಗಿದೆ ಗಮನಿಸ್ತಾ ಬಂದರೆ ಒಟ್ಟು ಇಲ್ಲಿ ನಾವು SC/ST ಸಮುದಾಯದಲ್ಲಿ 86,000 ವೋಟ್ಸ್ ನೋಡ್ತೀವಿ. ಒಕ್ಕಲಿಗ ಸಮುದಾಯದಿಂದ 50,000 ಮತಗಳು, ಗೊಲ್ಲ ಸಮುದಾಯದ ಕಡೆಯಿಂದ 20,000, ಕುಂಬಾರ ಸಮುದಾಯದಿಂದ 12,000 ಮತಗಳನ್ನು ನಾವಿಲ್ಲಿ ನೋಡ್ತೀವಿ. ಡಿಸೈಡಿಂಗ್ ಫ್ಯಾಕ್ಟರ್ SC/ST ಮತ್ತು ಒಕ್ಕಲಿಗ ಸಮುದಾಯದ ಕಡೆಯಿಂದ ಯಾರಿಗೆ ಓಟ್ ಬರುತ್ತೋ ಅವರು ಗೆಲ್ಲಬಹುದು ಅಂತ ಹೇಳಲಾಗುತ್ತೆ. 2013ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ KN ರಾಜಣ್ಣ ಇಲ್ಲಿ 14,427 ಮತಗಳಿಂದ ಗೆಲುವನ್ನು ಕಂಡಿರ್ತಾರೆ. ಇನ್ನು 2018ರಲ್ಲಿ ಯಾರ ಕಂಟೆಸ್ಟ್ ಮಾಡಬಹುದು ಅಂತ ನೋಡಿದ್ರೆ ಕಾಂಗ್ರೆಸ್ನಿಂದ KN ರಾಜಣ್ಣ ಅಂತ ಹೇಳ್ತಾ ಇದ್ರೂ ಕೂಡ ಕಡೆ ಗಳಿಗೆಯಲ್ಲಿ ರಾಜಣ್ಣ ಅವರು ಕಾಂಗ್ರೆಸ್ನ ಬಿಟ್ಟು JDSಗೂ ಬರಬಹುದು ಅನ್ನೋ ಬಗ್ಗೆ ಕೂಡ ಆ ಕ್ಷೇತ್ರದಲ್ಲಿ ಜನ ಮಾತಾಡ್ತಾ ಇರ್ತಾರೆ. ಕಾಂಗ್ರೆಸ್ ಬಗ್ಗೆ KN ರಾಜಣ್ಣ ಅವರು ಕೊಟ್ಟಂಥ ಹೇಳಿಕೆಗಳೇ ಇದನ್ನು ಪುಷ್ಟೀಕರಿಸುವಂತೆ ಸಂದರ್ಭದಲ್ಲಿ ಇದ್ದಿದ್ದು ಹೌದು. ಇನ್ನು JDSಯಿಂದ ವೀರಭದ್ರಯ್ಯ ಅವರು ಇಲ್ಲಿ ಕಂಟೆಸ್ಟ್ ಮಾಡಬಹುದಾದರೆ BJPಯಿಂದ ಇಲ್ಲಿ ನಾವು ರಮೇಶ್ ರೆಡ್ಡಿ ಮತ್ತು ಹುಲಿನಾಯ್ಕರ್ ಇವರು ಕೂಡ ಕಂಟೆಸ್ಟ್ ಮಾಡಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇದು ಮಧುಗಿರಿ ಚಿತ್ರಣ ಆಯಿತು. ಇನ್ನು JDSಯಿಂದ ನಾವು ವೀರಭದ್ರಯ್ಯ ಅವರು ಕಂಟೆಸ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ದೆ ನಾನು. ಇನ್ನು ಪಾವಗಡದಿಂದ 2013ರಲ್ಲಿ ಗೆದ್ದಿದ್ದವರು JDSನಿಂದ ತಿಮ್ಮರಾಯಪ್ಪ ಇಲ್ಲಿ ಗೆಲುವನ್ನು ಕಂಡಿದ್ದರು. 4,863 ಮತಗಳಿಂದ ಇಲ್ಲಿ ಗೆದ್ದಿದ್ರು. 2018ರಲ್ಲಿ ಪಾವಗಡದಿಂದ ಗಮನಿಸಬೇಕಾಗತ್ತೆ. ಕಾಂಗ್ರೆಸ್ನಿಂದ ವೆಂಕಟರಮಣಪ್ಪ, ಇನ್ನು ವೆಂಕಟೇಶ್ ಅವರು ಕಂಟೆಸ್ಟ್ ಮಾಡಬಹುದಾಗತ್ತೆ ಅಂತ ಹೇಳಲಾಗ್ತಿದೆ. ಇನ್ನು BJPಯಿಂದ ಕೊತ್ತನೂರು ಹನುಮಂತರಾಯಪ್ಪ ಅವರು ಕಂಟೆಸ್ಟ್ ಮಾಡಬಹುದು. ಅದೇ ರೀತಿಯಲ್ಲಿ ಜನಾರ್ದನ ಸ್ವಾಮಿ ಅವರಿಗೂ ಕೂಡ ಟಿಕೆಟ್ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು JDSಯಿಂದ ಮತ್ತೆ ತಿಮ್ಮರಾಯಪ್ಪ ಅವರೇ ಕಂಟೆಸ್ಟ್ ಮಾಡುವ ಚಾನ್ಸಸ್ ದಟ್ಟವಾಗಿದೆ. ನೆಕ್ಸ್ಟ್ ಕ್ಷೇತ್ರ ಗುಬ್ಬಿ ನಾವು ನೋಡಿದ್ರೆ ಗುಬ್ಬಿಯಿಂದ 7,244 ಮತಗಳ ಅಂತರದಿಂದ ಶ್ರೀನಿವಾಸ್ JDSನ ಅಭ್ಯರ್ಥಿ ಇಲ್ಲಿ ಗೆಲುವನ್ನು ಕಂಡಿದ್ರು. ಇನ್ನು 2018ರಲ್ಲಿ ಗುಬ್ಬಿಯಿಂದ ಕಾಂಗ್ರೆಸ್ಸಿಂದ ಬಾಲಾಜಿ ಕುಮಾರ್ ಕಂಟೆಸ್ಟ್ ಮಾಡಬಹುದಾದರೆ ಇನ್ನು BJPಯಿಂದ V ಸೋಮಣ್ಣ ಇಲ್ಲಿ ಕಂಟೆಸ್ಟ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಅಥವಾ ಬೆಟ್ಟಸ್ವಾಮಿ ಕಂಟೆಸ್ಟ್ ಮಾಡಬಹುದಾಗುತ್ತೆ. ಇಲ್ಲಿ JDSಯಿಂದ ಶ್ರೀನಿವಾಸ್ ಅವರು ಇಲ್ಲಿ ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ನಾವಿದೀಗ ಮಧುಗಿರಿ ವಿಚಾರಕ್ಕೆ ಬರೋದಾದರೆ ದೇವರಾಜ್ ಅವರೇ, ಮಧುಗಿರಿ ಬಗ್ಗೆ ರಾಜಣ್ಣ ಅವರು ನಿಂತಿದ್ದು ಹೌದು, ಗೆದ್ದಿದ್ದು ನಿಜ. ಈ ಬಾರಿ ಈ ವಿಚಾರದಲ್ಲಿ ಈ ಸಾಲ ಮನ್ನಾ ವಿಚಾರದಲ್ಲಿಯೂ ಕೂಡ ಕೆಲವರು ಅದನ್ನು ಎನ್ಕ್ಯಾಶ್ ಮಾಡಿಕೊಂಡ್ರು ಅನ್ನೋ ಒಂದು ಮಾತಿದೆ. ಕೆಲವು ಮತದಾರರಿಗೆ ಮುಂಚೆನೇ ಸಾಲ ಕೊಡಿಸಿದ್ರು, ಅವರು ಚೆನ್ನಾಗಿ ಗೊತ್ತಿತ್ತು ಈ ರೀತಿಯಲ್ಲಿ ಸಾಲ ಮನ್ನಾ ಆಗುತ್ತೆ ಅಂತ ಒಂದು ಮಾತಿದೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ಕಾಂಗ್ರೆಸ್ನವರು ಕಳ್ಳರು ಅಂತ ಕೂಡ ರಾಜಣ್ಣ ಅವರು ಇಲ್ಲಿ ಕರೀತಾ ಇದ್ರು. ಎಲ್ಲ ಕಾರಣಗಳು ನೋಡಿದ್ರೆ ಒಂದು ಹಂತಕ್ಕೆ ರಾಜಣ್ಣ ಅವರು ಕಾಂಗ್ರೆಸ್ಸನ್ನು ಬಿಟ್ಟು JDSಗೆ ಬರೋ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ ಅಂತ ಸರ್? ಅದು ಸಾಧ್ಯತೆಗಳಿದ್ದು ರಾಜಣ್ಣ ಬಹಳ ತುಂಬಾ ಚುರುಕುಮತಿ ರಾಜಕಾರಣಿ. ಅವರು ಒಂದು ಸಂದರ್ಭ ಕೂಡ ಅವರಿಗೆ ಅನುಕೂಲಕರ ಆಗೋ ರೀತಿ ಬಳಸ್ತಾರೆ. ಹಾಗಾಗಿ ಅವರು ಮತ್ತೆ ಈಗ JDSಗೆ ಸಾಧ್ಯತೆಗಳು ಇಲ್ಲ ಈಗ. ಯಾಕಂದ್ರೆ ಕಳೆದ 2 ವೀರಭದ್ರಯ್ಯ ಅವರು ಏನು ಮಾಜಿ ರಿಟೈರ್ಡ್ IAS ಆಫೀಸರು ಮಧುಗಿರಿಯಲ್ಲೇ ಒಂದು ಸ್ವಂತ ಮನೆಯನ್ನೇ, ಒಂದು ಬಂಗಲೆ ರೀತಿಯ ಮನೆಯನ್ನೇ ಕಟ್ಕೊಂಡಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಅವರು ಒಂದು 50ರಿಂದ 60 ಸೀರೆಗಳನ್ನ ಮನೆ ಗೃಹ ಪ್ರವೇಶ ಸಂದರ್ಭದಲ್ಲಿ ಇನ್ವಿಟ್ ಸೀರೆ ಹಂಚೋದು. ಹೀಗಾಗಿ ಸುಮಾರು 50ರಿಂದ 60,000 ಮಹಿಳೆಯರನ್ನ ಅವ್ರು ತಲುಪಿದ್ದಾರೆ. ಅವರು BJP ಒಲವಿರ್ಬೋದು, ಕಾಂಗ್ರೆಸ್ ಇರ್ಬೋದು, ಅವ್ರದೇ ಪಕ್ಷದ ಒಲವಿರೋರು ಇರ್ಬೋದು. ಹಾಗಾಗಿ ವೀರಭದ್ರಯ್ಯ ಕ್ಯಾಂಡಿಡೇಟ್ ಆಗುವುದು ನಿಚ್ಚಳವಾಗಿದೆ. ಯಾಕಂದ್ರೆ ಅವರ ಮನೆಯ ಗೃಹ ಪ್ರವೇಶಕ್ಕೆ ಕುಮಾರಸ್ವಾಮಿ ಇರ್ಬೋದು, ಅದ್ರ ಜೊತೆಗೆ ಖುದ್ದಾಗಿ ಬಂದು ಹೋಗಿದ್ದಾರೆ. ಹಾಗಾಗಿ ಕಳೆದ ಬಾರಿ ಅವ್ರಿಗೆ ಬಹಳ ಕಷ್ಟ ಆಗಿತ್ತು. ಮಾಧವ ಪ್ರಕಾಶ್ ಅವರೇ, ನಿಮ್ ಪ್ರಕಾರ ಮಧುಗಿರಿ ಏನಾಗಬಹುದು ಈ ಬಾರಿ? ರಾಜಣ್ಣ ಅವರು ಕಾಂಗ್ರೆಸ್ನಿಂದನ, ರಾಜಣ್ಣ ಅವರು JDS ಕಡೆನ, ಹೇಗೆ? ರಮಾಕಾಂತ್, ವೀರಭದ್ರಯ್ಯ ಅವರು ಒಂದು ಕಾಲದಲ್ಲಿ ಅಥವಾ ಈಗಲೂ ದೇವೇಗೌಡರ ಒಡ್ಡೋಲಗದಲ್ಲಿದ್ದಂತಹ ಒಬ್ಬ ಸದಸ್ಯ. ಅಧಿಕಾರಿಯಾಗಿಯೂ ಅವರು ದೇವೇಗೌಡರ ಒಡ್ಡೋಲಗದಲ್ಲಿ ದೇವೇಗೌಡರ ಕೃಪಾಪೋಷಿತ ನಾಟಕ ಮಂಡಳಿಯಲ್ಲಿ ಎಲ್ಲ ಕಾಲದಲ್ಲೂ ಇದ್ದವರು ಅವರು. ಹಾಗಾಗಿ ಅವರಿಗೆ ಟಿಕೆಟ್ ತಪ್ಪುವ ಹಾಗೆ ರಾಜಣ್ಣ ಅವರಿಗೆ JDS ಅಲ್ಲಿ ಟಿಕೆಟ್ ಕೊಡಲ್ಲ. ವೀರಭದ್ರಯ್ಯ ಬಿಲಾಂಗ್ಸ್ ಟು ಕುಂಚುಟಿಗ ಒಕ್ಕಲಿಗ ಕಮ್ಯುನಿಟಿ ಅಂಡ್ ಹಿ ಹ್ಯಾಸ್ ಮೇಡ್ ಆಲ್ ಪ್ರಿಪರೇಷನ್. ಬಟ್ ಇನ್ನೊಂದು ಏನಂತಂದ್ರೆ ರಾಜಣ್ಣ ಮಧುಗಿರಿ ವಿಧಾನಸಭಾ ಕ್ಷೇತ್ರ ಜನರಲ್ಲು ಅಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಸಾಕಷ್ಟು ಅಭಿವೃದ್ಧಿ ಪರ ಕಾಮಗಾರಿಗಳನ್ನ ಅಲ್ಲಿ ಮಾಡಿದ್ದಾರೆ ಎನ್ನುವ ಮಾತಿದೆ. ಹಾಗಾಗಿ ರಾಜಣ್ಣ ಮತ್ತು ವೀರಭದ್ರಯ್ಯ ನಡುವೆ ಟಫ್ ಫೈಟ್ ಆಗುತ್ತೆ ಹೊರತು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳಕ್ಕಾಗಲ್ಲ. ನೆಕ್ಸ್ಟ್ ನಾನು ಪಾವಗಡ ಹೋಗ್ಬಿಡ್ತೀನಿ. ಪಾವಗಡದಲ್ಲಿ ಸೋಲಾರ್ ಪ್ಯಾನಲ್ ಬಂದ ಮೇಲೆ ಎಕನಾಮಿಕಲಿ ಪಾವಗಡ ಚಿತ್ರಣ ಬದಲಾಗಿದೆ ಅನ್ನೋ ಒಂದು ಮಾತಿದೆ. ಅನೇಕ ಜನ ಜಮೀನನ್ನು ಲೀಸ್ ಕೊಟ್ಟು ಸ್ವಲ್ಪ ಆರಾಮಾಗಿದ್ದಾರೆ ಈಗ ಅಂತ ಒಂದು ಮಾತು. ಮತ್ತು ಇಲ್ಲಿವರೆಗೂ ಫ್ಲೋರೈಡ್ ವಾಟರ್ನೇ ಕುಡಿತಾ ಇದ್ದರು. ಈಗ RO ವಾಟರ್ ಬಂದು ಅಲ್ಲಲ್ಲಿ ಶುದ್ಧೀಕರಣ ಆಗಿರ್ತಕ್ಕಂಥ ನೀರು ಬಂದ ಮೇಲೆ ಪರಿಸ್ಥಿತಿ ಸ್ವಲ್ಪ ಬದಲಾಗಿದೆ ಪಾವಗಡದಲ್ಲಿ ಅಂಥೇಳಿ. ಇನ್ನು ರಾಜಕಾರಣದಿಂದ ಇದನ್ನು ಎಫೆಕ್ಟ್ ಆಗುತ್ತಾ ಅಂತ?
ಅಲ್ಲ, ಡೆಫಿನೆಟ್ ಮೇಲೆ ರಾಜಕಾರಣದ ಮೇಲೆ ಅದು ಪರಿಣಾಮ ಬೀರುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಸೋಲಾರ್ ದೊಡ್ಡ ಪ್ರಮಾಣದಲ್ಲಿ ಏಷ್ಯಾ ಖಂಡದಲ್ಲೇ ಅತ್ಯಂತ ದೊಡ್ಡದಾದಂತಹ ಸೋಲಾರ್ ಘಟಕ ಅಲ್ಲಿ ಬಂದ ಮೇಲೆ ಜನರ ಸಹಜವಾಗಿ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಇಂಪ್ರೂವ್ ಆಗಿರುತ್ತೆ. ಅಲ್ಲಿ ನನಗೇನು ಅನ್ಸುತ್ತೆ ಅಂದ್ರೆ ಏನಕ್ಕೇನ ಪ್ರಕಾರೇಣ ಇವರು ಗೆದ್ದೇ ಗೆಲ್ಬೇಕು ಅಂತ ವೆಂಕಟರಾಯಪ್ಪ ಅಂತ ವೆಂಕಟರಮಣಪ್ಪ ಹಿ ವಾಸ್ MLA ಫಾರ್ಮರ್ಲಿ, ಅವರನ್ನ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡುತ್ತೆ. ಅಂತ ಸಂದರ್ಭದಲ್ಲಿ ದೇರ್ ವಿಲ್ ಬಿ ಟಫ್ ಫೈಟ್ ಬಿಟ್ವೀನ್ ತಿಮ್ಮರಾಯಪ್ಪ ಅಂಡ್ ವೆಂಕಟರಮಣಪ್ಪ. ದಿಸ್ ಸೋಲಾರ್ ಘಟಕದ ಕಾರಣದಿಂದ ಅಲ್ಲಿ ಕಾಂಗ್ರೆಸ್ ಮಿಂಚಬಹುದು. ಓಕೆ, ಇನ್ನು ಗುಬ್ಬಿ ಮಹದೇವ ಪ್ರಕಾಶ್ ಅವರೇ ಕ್ವಿಕ್ ಆಗಿ ಗುಬ್ಬಿ ಕಥೆ ಏನು ಈ ಬಾರಿ ಅಂತ ಹೇಳಿ. ಗುಬ್ಬಿ ಒಳಗೆ ರಮಾಕಾಂತ್ ಅಲ್ಲಿ ಗೆದ್ದಿದಾರಲ್ಲ ಈಗ ಶ್ರೀನಿವಾಸ್ ಅವರು ಕಳೆದ ಬಾರಿನ ತುಂಬಾ ಕಡಿಮೆ ಅಂತರದಿಂದ ಗೆದ್ದವರು. ಬೆಟ್ಸ್ವಾಮಿ ಅಂತ ಯಾದವ ಸಮುದಾಯದ ಅಭ್ಯರ್ಥಿ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ KJPಯಿಂದ ಸ್ಪರ್ಧಿಸಿ ಕೇವಲ 4,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಅಲ್ಲಿ ಗುಬ್ಬಿ ಒಳಗೆ ವಿಶೇಷ ಏನು ಅಂತಂದ್ರೆ ಯಾದವರು ಊರು ಯಾದವರು ಕಾಡುಗೊಲ್ರು ಊರುಗೊಲ್ರು ಅಂತ ಆ ಡಿಫರೆನ್ಸ್ ಇಂದ ಬೆಟ್ಸ್ವಾಮಿ ಅವರು ಸೋತಿದ್ದಾರೆ. ಹಾಗಾಗಿ ಅಲ್ಲಿ ಶಿವಕುಮಾರ್ ಅಂತ ಒಬ್ಬ ಕಾಡುಗೊಲ್ಲ ಅಭ್ಯರ್ಥಿ ಆಗುವ ಸಾಧ್ಯತೆನೂ ಇದೆ. ಇನ್ನೊಂದು, ಈಗ ಇಡೀ ತುಮಕೂರು ಬಗ್ಗೆ ಮಾತಾಡ್ಬೇಕಾದ್ರೆ ಚೆನ್ನಿಗಪ್ಪನವ್ರ ಹೆಸರು ಮೊದಲು ಜಾಸ್ತಿ ಕೇಳ್ಬರೋದು. ಈಗ ಗೌರಿಶಂಕರ್ ಬಿಟ್ರೆ ಚೆನ್ನಿಗಪ್ಪನವರೆಲ್ಲ ಕಳೆದು ಹೋಗಿದಾರ ತುಮಕೂರಲ್ಲಿ ಅಂತ? ಅಲ್ಲ, ಡೆಫಿನೆಟ್ ಆಗಿ ಈಗ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಉತ್ತರಾಧಿಕಾರಿಗೆ ತಮ್ಮ ಅಧಿಕಾರವನ್ನು ಸಂಪೂರ್ಣವಾಗಿ ವರ್ಗಾಯಿಸಿಬಿಟ್ಟಿದ್ದಾರೆ. ಬರೀ ನೀವು ತುಮಕೂರು ಜಿಲ್ಲೆ ಅಲ್ಲ, ಕರ್ನಾಟಕದಲ್ಲಿ ಮೈಸೂರಿನಿಂದ ಆರಂಭಗೊಂಡು ಬೆಳಗಾವಿಯವರೆಗೆ ಎಲ್ಲ ಅಪ್ಪಂದಿರೋ ಮಕ್ಕಳಿಗೆ ತಮ್ಮ ಅಧಿಕಾರವನ್ನು ವರ್ಗಾಯಿಸಿಬಿಟ್ಟು ಅವರು ವಿಶ್ರಾಂತಿ ಪಡೆಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇನ್ನೊಂದು 6 JDS, 4 ಕಾಂಗ್ರೆಸ್, 1 BJP ಇರೋದು ತುಮಕೂರಲ್ಲಿ ಸದ್ಯ. ನಿಮ್ಮ ಪ್ರಕಾರ ಈ ಎಲೆಕ್ಷನ್ ಅಲ್ಲಿ ಏನಾಗಬಹುದು ಅಂತ ಹೇಳಿ? ರಮಾಕಾಂತ್, JDS ಹೆಚ್ಚು ಕಡಿಮೆ 6 ಕಾರನ್ನ ಉಳಿಸ್ಕೊಳ್ಳುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಒಂದು 3ರಿಂದ 4 3 ತಗೋಬಹುದು. ಬಿಜೆಪಿ ಕಡೆಗೆ 2 ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ದೇವರಾಜ್ ಅವರ ನಿಮ್ಮ ಪ್ರಕಾರ ತುಮಕೂರಲ್ಲಿ ಮ್ಯಾಥಮೆಟಿಕ್ಸ್? ನನ್ನ ಪ್ರಕಾರ ಬಿಜೆಪಿ ಸುಮಾರು 4 ಕ್ಷೇತ್ರಗಳು ಆಗಿದೆ. ಏನು ಕಾಂಗ್ರೆಸ್ ಹಲವಾರು ಕ್ಷೇತ್ರಗಳಿಗೆ, ಉದಾಹರಣೆಗೆ ಮತ್ತೆ ಕುಣಿಗಲ್ಲು, ತುಮಕೂರು, ಗುಬ್ಬಿ, ಈ 4 ಕಡೆ ಕಾಂಗ್ರೆಸ್ ಪ್ರಬಲವಾಗಿರಲಿಲ್ಲ, ಬಲಹೀನವಾಗಿತ್ತು. ಅಂತ ಕಡೆ ಎಲ್ಲ ಆಡಳಿತಾರೂಢ ಪಕ್ಷ ಇರೋ ಕಾರಣದಿಂದ ಬಲಯುತ ಆಗಿರೋದ್ರಿಂದ ಈ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಡಾರ್ಕ್ ಹಾರ್ಸ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ಮಹದೇವ ಪ್ರಕಾಶ್ ಅವರೇ, ಥ್ಯಾಂಕ್ ಯು ದೇವರಾಜ್ ಅರೇಹಳ್ಳಿ ಅವರೇ. ಇವತ್ತು ತುಮಕೂರು ಕ್ಷೇತ್ರದ ಬಗ್ಗೆ ಸಾಕಷ್ಟು ಮಾತನಾಡಿದ್ದೀರಿ. ನಾಳೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಏನಾಗಿದೆ, ಅಲ್ಲಿ ಎಷ್ಟು ವಿಧಾನಸಭಾ ಕ್ಷೇತ್ರಗಳಿವೆ, ಅಲ್ಲಿ ಚಿತ್ರಣ ಏನು, ಅಲ್ಲಿ ಮತದಾರ ಯಾವುದರ ಕಡೆ ಮುಖ ಮಾಡ್ತಾ ಇದ್ದಾರೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.